ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಷಮಿಸಿ ಇಷ್ಟು ಲಾಭ ನೀವು ಮಾಡಬಹುದಾಗಿತ್ತು, ಎಲ್ಲರೂ ತಪ್ಪದೆ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮಾರ್ಚ್ ಎಂಡಿನಿಂದ ನಿಫ್ಟಿ ನಿರಂತರವಾಗಿ ಮೇಲಕ್ಕೆ ಹೋಗ್ತಾ ಇದೆ, ಅಪ್ ಟ್ರೆಂಡ್ ಅಲ್ಲಿದೆ. 16,950ರಿಂದ 18,065 ತಲುಪಿದೆ. ಈ ರ್ಯಾಲಿಯಲ್ಲಿ 6.5% ಮೇಲಕ್ಕೆ ಹೋಗಿದೆ 4 ವಾರದಲ್ಲಿ ನಿಫ್ಟಿ. ಇಂಡಿವಿಜುವಲ್ ಸ್ಟಾಕ್ಸು ಇದೇ ತರನೇ ಬೇಕಾದಷ್ಟು ಮೇಲಕ್ಕೆ ಹೋಗಿದೆ, ನಿಫ್ಟಿಗಿಂತ ಜಾಸ್ತಿ ಹೋಗಿದೆ ಅಂತಾನೆ ಹೇಳ್ಬೋದು. ನಿಮಗೇನಾದರೂ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ರೆ ನೀವು ಬಹುಶಃ ಬೇಕಾದಷ್ಟು ಲಾಭವನ್ನು ಮಾಡಬಹುದಾಗಿತ್ತು. ಇದು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ಒಂದು ರಿಮೈಂಡರ್. ನಿಮಗಾಗಲೇ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ, ಮತ್ತೆ ಮಾರುಕಟ್ಟೆಯಲ್ಲಿ ಷೇರುಗಳು 30 ಡೇಸ್ ಮೂವಿಂಗ್ ಆವರೇಜ್ಗಿಂತ ಮೇಲ್ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ಆದರೂ ಕೂಡ ನೀವು ಈ ರ್ಯಾಲಿಯಲ್ಲಿ ಹಣವನ್ನು ಮಾಡಿಲ್ಲ ಅಂತಂದ್ರೆ ಬಹುಶಃ ಆ ತಪ್ಪನ್ನು ನೀವು ನಿಮ್ಮ ಮೇಲೇನೆ ಹಾಕೋಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ನಿಮ್ಮನ್ನು ಎಚ್ಚರಿಸಲಿಕ್ಕೋಸ್ಕರನೇ ಯೂಟ್ಯೂಬ್ ಅಲ್ಲಿ 5ನೇ ತಾರೀಕು ಏಪ್ರಿಲ್ ಅದರ ಬಗೆಗೆನೆ ಬೈ ಝೋನ್, ಶಾರ್ಟ್ ಟರ್ಮ್ ಇದರ ಬಗ್ಗೆನೆ ಒಂದು ವಿಡಿಯೋ ಮಾಡಿದ್ವಿ. ಅದರ ಥಂಬ್ನೇಲ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸದ್ಯದ ಮಟ್ಟಿಗೆ ಷೇರುಗಳ ಬೈ ಲಿಸ್ಟ್, ಸೆಲ್ ಲಿಸ್ಟ್, ಟೆಕ್ನಿಕಲ್ ಅನಾಲಿಸಿಸ್ ರಿಪೋರ್ಟ್ ಅಂತ. ಈಗ ನಾನು ಸಮರಿ ಆಫ್ ಇಂಡಿಕೇಶನ್ ಫಾರ್ ಶಾರ್ಟ್ ಟರ್ಮ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 5ನೇ ತಾರೀಕು ಏನು ಘೋಷಣೆ ಮಾಡಿದ್ದೆ, 28ನೇ ತಾರೀಕು ಯಾವ ರೀತಿ ಮಾರುಕಟ್ಟೆ ಮತ್ತೆ ಮೇಲಕ್ಕೆ ಹೋಗಿದೆ. 5ನೇ ತಾರೀಕು ಜಸ್ಟ್ ಬೈ 19, 28 ಏಪ್ರಿಲ್ 13. ಹೋಲ್ಡು ಅವತ್ತು 83 ಇದ್ದದ್ದು ಈಗ 151 ಆಗಿದೆ. ಅಂದ್ರೆ 70 ಷೇರುಗಳು ಆಗಲೇ ಮೇಲಕ್ಕೆ ಹೋಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ತಗೊಳ್ಳಿಕ್ಕಾಗಲ್ಲ, ಅದನ್ನ ನಾವು ಟೂ ಲೇಟ್ ಟು ಬೈ ಅಂತೀವಿ. ವೇಟ್ ಟು ಸೆಲ್ 11 ವರ್ಸಸ್ 3, ಸೆಲ್ 7 ವರ್ಸಸ್ 2, ವೇಟ್ ಟು ಬೈ 19 ವರ್ಸಸ್ 10, ಡೋಂಟ್ ಬೈ 51 ವರ್ಸಸ್ 13. ಟೋಟಲ್ ನಾವು ಮಾಡಿದಂತ ಟೆಕ್ನಿಕಲ್ ಅನಾಲಿಸಿಸ್ ಷೇರುಗಳು 190. ಈಗ ಈ ವಿಡಿಯೋದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕು. ಮೊದಲನೇದ್ದು, ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇರೋದು ಶಾರ್ಟ್ ಟರ್ಮ್, ಕೆಲವು ದಿನಗಳಿಂದ ಕೆಲವು ವಾರ, ಇಂಟ್ರಾಡೇ ಅಲ್ಲ, ಲಾಂಗ್ ಟರ್ಮು ಅಲ್ಲ. ಎರಡನೇದ್ದು, ಶಾರ್ಟ್ ಟರ್ಮ್ ಟ್ರೇಡ್ಸ್ ನಿಮಗೇನು ವರ್ಕ್ಶಾಪ್ ಅಲ್ಲಿ ಹೇಳ್ಕೊಟ್ಟಿದ್ವಿ ಅದರಂತೆ ಮಾಡಿದ್ರೆ ಈ ದುಡ್ಡು ಬರ್ತಾ ಇತ್ತು. ಬಹಳಷ್ಟು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ನಮಗೆ ಈ ರ್ಯಾಲಿಯಲ್ಲಿ ಈಗಾಗಲೇ ಹಣವನ್ನು ಮಾಡಿದ್ದೇವೆ ಅಂತ ಇಮೇಲ್ ಮತ್ತು ಮೆಸೇಜ್ ಅಲ್ಲಿ ತಿಳಿಸಿದ್ದಾರೆ. ಈಗ ಯಾವ ಶೇರ್ ಅಲ್ಲಿ, ಯಾವ ಇಂಡೆಕ್ಸ್ ಅಲ್ಲಿ ಈಗಾಗಲೇ ಎಷ್ಟು ಪ್ರಾಫಿಟ್ ಬಂದಿದೆ, ಅಂದರೆ ಇನ್ನೂ ಪ್ರಾಫಿಟ್ ಕಂಟಿನ್ಯೂ ಆಗ್ತಾನೆ ಇದೆ. ಮುಂದಿನ ದಿನಗಳಲ್ಲಿ ರ್ಯಾಲಿ ಕಂಟಿನ್ಯೂ ಆದ್ರೆ ಮತ್ತೊಂದಷ್ಟು ಮೇಲಕ್ಕೆ ಹೋಗುವ ಸಾಧ್ಯತೆಗಳು ಇದೆ ಅಂತಲೂ ತಿಳಿಸ್ತಾ ಇದ್ದೀನಿ. ಬಜಾಜ್ ಆಟೋದಲ್ಲಿ ಕೇವಲ ಕೆಲವು ದಿನಗಳಲ್ಲಿ 13.3% ಪ್ರಾಫಿಟ್ ಬಂದಿದೆ. ಕೋಲ್ ಇಂಡಿಯಾ 7.4, ಡಿವಿಸ್ ಲ್ಯಾಬ್ಸ್ 15.4, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 11.5, ಐಷರ್ ಮೋಟಾರ್ಸ್ 8.7, ಗ್ರಾಸಿಮ್ 7.8, HDFC 6.6, HDFC ಬ್ಯಾಂಕ್ 6.3, ಹಿಂಡಾಲ್ಕೋ 7.7%, ICICI ಬ್ಯಾಂಕ್ 7.8, ITC 12.4, Kotak Mahindra Bank 14.1, L&T 9.2, Nestle 17.9. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಪವರ್ ಗ್ರಿಡ್ 7.7%, SBI 9.5, ಟಾಟಾ ಕನ್ಸ್ಯೂಮರ್ 4.3, ಟಾಟಾ ಮೋಟಾರ್ಸ್ 14.4, ಟೈಟನ್ 9.3% ಕೊಟ್ಟಿದೆ. ಇದು ನಾನು ಮಾತಾಡ್ತಾ ಇರೋದು ನಿಫ್ಟಿ 50 ಷೇರುಗಳಲ್ಲಿ. ಈಗ ನಾನು ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಗಳಲ್ಲಿ ಯಾವ ತರ ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ. ನಾನು ಕೆಲವು ಷೇರುಗಳನ್ನು ಮಾತ್ರ ತೋರಿಸ್ತಾ ಇದ್ದೇನೆ, ಉಳಿದುದರಲ್ಲಿ ಬಹುಶಃ 5% ಮತ್ತು ಅದರಿಂದ ಕಡಿಮೆ ಪ್ರಾಫಿಟ್ ಬಂದಿರಬಹುದು. ಎಲ್ಲದರಲ್ಲೂ ಪ್ರಾಫಿಟ್ ಬಂದಿದೆ, ಅದೊಂದು ಸಂತೋಷ ಸಮಾಚಾರ. ಬಜಾಜ್ ಹೋಲ್ಡಿಂಗ್ ಅಲ್ಲಿ 12.3%, ಬ್ಯಾಂಕ್ ಆಫ್ ಬರೋಡಾ 14, BEL 9.6, ಬಾಷ್ 13.2, ಚೋಳಾ ಇನ್ವೆಸ್ಟ್ಮೆಂಟ್ 14.5, ಕೋಲ್ಗೇಟ್ 8.3, DLF 19.3, HAL 7.9, ಇಂಟರ್ಗ್ಲೋಬ್ ಏವಿಯೇಷನ್ 5.7%, ಮುತ್ತೂಟ್ 6, PI ಇಂಡಸ್ಟ್ರೀಸ್ 11.4, SRF 13.6, ಟೊರೆಂಟ್ ಫಾರ್ಮಾ 9.5, ಝೊಮ್ಯಾಟೊ 22.6% ಪ್ರಾಫಿಟ್ ಕೊಟ್ಟಿದೆ. ಇವತ್ತು 6 ಗಂಟೆಗೆ ನಮ್ಮ ಇನ್ನೊಂದು ಚಾನೆಲ್ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನೆಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಹಾಕಿದ್ದೇವೆ, ಎಲ್ಲರೂ ತಪ್ಪದೆ ನೋಡಬೇಕು. ವಿಕ್ಸ್ ಅತಿ ಕಡಿಮೆ, ಮಾರುಕಟ್ಟೆ ಮತ್ತೆ ಮೇಲಕ್ಕೆ. ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ ಅಂದ್ರೆ ಅದೊಂದು ಒಳ್ಳೆ ನ್ಯೂಸ್, ಅದರಿಂದ ಎಲ್ಲರೂ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಪ್ರಾಫಿಟ್ಸ್ ಮೇಡ್ ಇನ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಬಾಟ್ ಇಂಡಿಯಾ 7.7% ಪ್ರಾಫಿಟ್ ಬಂದಿದೆ.
Alchem Labs 8.8, AU Small Finance Bank 14.3, Arvindo Pharma 34.7, Canara Bank 10.8, Godrej Properties 2.3, HPCL 9.6, IDFC First Bank 10.9, Oracle Financial Services 11.2, Polycab 7.7, REC Limited 12.8, TVS Motors 5.5, Zydus Life Sciences 20.4%. ಈಗ ಒಂದು ಅಡಿಷನಲ್ ಲಿಸ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಅಂದ್ರೆ ಒಂದಷ್ಟು ಮಿಸ್ಲೇನಿಯಸ್ ಕಂಪನೀಸ್. ಅಪೋಲೋ ಟೈರ್ಸ್ 8.4% ಮೇಲಕ್ಕೆ ಹೋಗಿದೆ. ಕ್ಯಾನ್ಫಿನ್ ಹೋಮ್ಸ್ 13.4, ಇಂಡಿಯಾ ಮಾರ್ಟ್ 11.8, ಲಕ್ಷ್ಮಿ ಆರ್ಗ್ಯಾನಿಕ್ಸ್ 11.5, ಲಿಂಡೆ ಇಂಡಿಯಾ 14.3, ಮನ್ನಪುರಂ ಫೈನಾನ್ಸ್ 18.2, MTAR ಟೆಕ್ನಾಲಜೀಸ್ 10, ನವೀನ್ ಫ್ಲೋರಿನ್ 15.5, ಪಾರಸ್ ಡಿಫೆನ್ಸ್ 12.9, ರಿಲ್ಯಾಕ್ಸೋ ಫುಟ್ವೇರ್ 7.9, Tata Elxsi 7.1, Varun Beverages 10.9, ವಿನತಿ ಆರ್ಗ್ಯಾನಿಕ್ಸ್ 9.3% ಮೇಲಕ್ಕೆ ಹೋಗಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಬರುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.